ಈ ಬಾರಿ ರಕ್ಷಾಬಂಧನ ಹಾಗೂ ಚಂದ್ರಗ್ರಹಣ ಒಂದೇ ದಿನ ಬಂದಿದೆ. ಇವತ್ತು ವರ್ಷದ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ. ಖಗೋಳದ ವಿಸ್ಮಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ವಿಶ್ವವೇ ಕಾತುರತೆಯಿಂದ ಕಾಯ್ತಾ ಇದೆ. ಆದರೆ ವರ್ಷದ ಕೊನೆಯ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಈ ಗ್ರಹಣ ಭಾರತದಲ್ಲಿ ಯಾಕೆ ಗೋಚರಿಸ್ತಾ ಇಲ್ಲ ಅಂದರೆ, ಯಾವೆಲ್ಲ ದೇಶಗಳಲ್ಲಿ ಇದು ಕಾಣಿಸಲಿದೆ, ಚಂದ್ರಗ್ರಹಣ ಎಷ್ಟು ಗಂಟೆಗೆ ಇರುತ್ತೆ, ಯಾವ್ಯಾವ ರಾಶಿಯ ಮೇಲೆ ಇದರ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಭಾರತದಲ್ಲಿ ಇದರ ಗೋಚರ ಇಲ್ಲ ವೀಕ್ಷಕರೇ. ಸೊ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸೋದಿಲ್ಲ. ಸಮಯದ ಪ್ರಭಾವದಿಂದ ಭಾರತದಲ್ಲಿ ಗ್ರಹಣ ಗೋಚರ ಇಲ್ಲ. ಗ್ರಹಣ ಸಮಯದಲ್ಲಿ ಭಾರತದಲ್ಲಿ ಬೆಳಗಿನ ಸಮಯ ಆಗಿರುತ್ತೆ. ಸೊ ಹೀಗಾಗಿ ದೇಶದ ಯಾವ ಭಾಗದಲ್ಲೂ ಚಂದ್ರಗ್ರಹಣ ಕಾಣಿಸೋದಿಲ್ಲ. ಸೊ ಹಾಗಾದರೆ ಯಾವ್ಯಾವ ದೇಶಗಳಲ್ಲಿ ಚಂದ್ರಗ್ರಹಣ ಗೋಚರಿಸುತ್ತೆ? ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಭಾಗದಲ್ಲಿ, ಹಾಗೆ ಪೆಸಿಫಿಕ್, ಹಾಗೆ ಅಟ್ಲಾಂಟಿಕ್ ಸಾಗರಗಳಲ್ಲೂ ಸಹ ಚಂದ್ರಗ್ರಹಣ ನೋಡ್ಬೋದು. ವಿಶ್ವದ ಪ್ರಮುಖ ನಗರಗಳಾದಂತಹ ಲಂಡನ್, ರೋಮ್, ನ್ಯೂಯಾರ್ಕ್ ಮತ್ತು ಜೋಹಾನ್ಸ್ಬರ್ಗ್ನಲ್ಲಿ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ. ಇದು ಸುದೀರ್ಘ ಅವಧಿಯ ಗ್ರಹಣ ಅಂತ ಕರೆಸಿಕೊಳ್ಳಲಾಗ್ತಾ ಇದೆ. 5 ಗಂಟೆ 35 ನಿಮಿಷ ಇರುತ್ತೆ. 3 ಗಂಟೆ 16 ನಿಮಿಷಗಳ ಕಾಲ ಚಂದ್ರಗ್ರಹಣದ ಪ್ರಮುಖ ಘಟ್ಟ. ಭಾರತೀಯ ಕಾಲಮಾನ ಪ್ರಕಾರ ಬೆಳಗ್ಗೆ 6:15ಕ್ಕೆ ಚಂದ್ರಗ್ರಹಣ ಆರಂಭವಾಗಿ, ಅಂದರೆ ಆಲ್ರೆಡಿ ಈಗ ಚಂದ್ರಗ್ರಹಣ ನಡೀತಾ ಇದೆ. 8:04 ಸಮಯಕ್ಕೆ ಚಂದ್ರಗ್ರಹಣ ಭಾಗಶಃ ಮಧ್ಯಭಾಗಕ್ಕೆ ಬರುತ್ತೆ. ಬೆಳಗ್ಗೆ 9:43ಕ್ಕೆ ಚಂದ್ರಗ್ರಹಣ ಗೋಚರಿಸುತ್ತೆ. 11:30ಕ್ಕೆ ಚಂದ್ರಗ್ರಹಣ ಅಂತ್ಯವಾಗುತ್ತೆ. ಅದಾದಮೇಲೆ 12:30ಕ್ಕೆ ಚಂದ್ರಗ್ರಹಣ ಸಂಪೂರ್ಣವಾಗಿ ಕೊನೆಯಾಗುವಂಥದ್ದು. ಆದರೆ ಭಾರತದಲ್ಲಿ ಇದರ ಛಾಯೆ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಅಥವಾ ಗರ್ಭಗುಡಿಯ ಬಾಗಿಲನ್ನು ಮುಚ್ಚೋದು, ಪೂಜೆ ಪುನಸ್ಕಾರಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡೋದು, ಅದೆಲ್ಲ ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ಸೂತಕದ ಅವಧಿ ಇರೋದಿಲ್ಲ. ಭಾರತದಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ನಿರಾಳವಾಗಿ ರಕ್ಷಾಬಂಧನ ಹಬ್ಬವನ್ನು ಆಚರಿಸಬಹುದು.